ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ವತಿಯಿಂದ ಧರಣಿ. ಕೋಟ್ಯಾಂತರ ರೂಪಾಯಿ ಹಣದ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು. ಅಂಬೇಡ್ಕರ್ ಭವನ ನಿರ್ಮಾಣಗೊಂಡು ಇದೇ ತಿಂಗಳು 22ರಂದು ಉದ್ಘಾಟನೆಗೆ ಸಿದ್ಧತೆ ಹಿನ್ನೆಲೆ ಅಂಬೇಡ್ಕರ್ ಭವನದ ಸುತ್ತಮುತ್ತಲೂ ಒತ್ತುವರಿ ಮಾಡಿಕೊಂಡಿದ್ದ ಪೆಟ್ಟಿಗೆ ಅಂಗಡಿ ಮತ್ತು ತಳ್ಳುವ ಬಂಡಿ ತೆರವು ಮಾಡಿದ ನಗರಸಭೆ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಮುಖಂಡ ಮುನಿರಾಜು ತೀವ್ರ ವಾಗ್ದಾಳಿ. ಶಾಸಕ ಪ್ರದೀಪ್ ಈಶ್ವರ್ ಅವರು ತಮ್ಮನ್ನು ನಾಮರ್ದ ಎಂದು ಕರೆದಿರುವುದಕ್ಕೆ ತಿರುಗೇಟು ನೀಡಿರುವ ಮುನಿರಾಜು. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟ ಕದ್ರೇನಹಳ್ಳಿ ಗ್ರಾಮದ ದಲಿತ ಕುಟುಂಬಗಳಿಗೆ ಮಂಜೂರಾಗಿರುವ ಜಮೀನಿನ ವಿವಾದ. ಜಮೀನು ಹಕ್ಕು ನೀಡುವಂತೆ ಒತ್ತಾಯಿಸಿ ಆಗಸ್ಟ್ 27ರಂದು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ನಿರ್ಧಾರ. ವಾರ್ತೆಗಳ ವಿವರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗವಾಗಿದೆ ಎಂಬ ಆರೋಪ ಮತ್ತೆ ಮುನ್ನೆಲೆಗೆ ಬಂದಿದೆ. 180 ಕೋಟಿ ರೂಪಾಯಿ ಅವ್ಯವಹಾರಕ್ಕೆ ಸರ್ಕಾರ ಉತ್ತರ ನೀಡಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರು ತಕ್ಷಣ ರಾಜೀನಾಮೆ ನೀಡಬೇಕು, ಇಲ್ಲವಾದಲ್ಲಿ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. भारतीय जनता पार्टी की जिंदाबाद 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 जिंदाबाद. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಯಿತು. ಕೋಟ್ಯಾಂತರ ರೂಪಾಯಿ ಹಣದ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ವಾಲ್ಮೀಕಿ ನಿಗಮದ ಸುಮಾರು 180 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದರು. ಜನರ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪ ಗಂಭೀರವಾಗಿದ್ದು, ಇದಕ್ಕೆ ಹೊಣೆಗಾರರು ಯಾರು ಎಂಬುದನ್ನು ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು. ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು. ರಾಜೀನಾಮೆ ನೀಡದಿದ್ದರೆ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು. 180 ಕೋಟಿ ರೂಪಾಯಿ ಅವ್ಯವಹಾರದ ಬಗ್ಗೆ ಸರ್ಕಾರ ಸ್ಪಷ್ಟ ಉತ್ತರ ನೀಡಬೇಕು. ಈ ಹಣದ ದುರುಪಯೋಗಕ್ಕೆ ಹೊಣೆಗಾರರು ಯಾರು ಎಂಬುದನ್ನು ಜನರಿಗೆ ತಿಳಿಸಬೇಕು. ಸಚಿವರು ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು, ಇಲ್ಲವಾದರೆ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಧರಣಿಯಲ್ಲಿ ತಿಳಿಸಿದರು. ವಿರೋಧ ಪಕ್ಷ ಗಟ್ಟಿಯಾಗದೇ ಇದ್ರೆ ನಾಗೇಂದ್ರ ಅವರು ರಾಜೀನಾಮೆ ಮಾಡೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಮೈಸೂರು ಮೂಡ ಹಗರಣದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಅವರ ಮುಖಛಾಯೆ ಇತ್ತು ಅನ್ನೋದನ್ನ ಅವರು ಬಲ್ಲವರು, ಅನೇಕ ದಶಕಗಳಿಂದ ಬಲ್ಲವರು ಅವರನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು ವಿರೋಧ ಪಕ್ಷದ ಹೋರಾಟದ ಫಲವಾಗಿ ಅವ್ರು ಯಾವ ರೀತಿ ಆಗಿದ್ರು ಅಂತೇಳಿ. ಹಾಗಾಗಿ ವಿರೋಧ ಪಕ್ಷವ ಕೆಲಸವನ್ನ ಬಹಳ ಸಮರ್ಥವಾಗಿ ಮಾಡ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ನಮ್ಮ ವಿರೋಧ ಪಕ್ಷದ ನಾಯಕರಾಗಲಿ, ಎಲ್ಲ ಪದಾಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅದರ ಸ್ವರೂಪ ಮತ್ತಷ್ಟು ಕಠಿಣವಾಗಬೇಕು, ಮತ್ತಷ್ಟು ಹೋರಾಟದ ಕಿಚ್ಚು ಹೆಚ್ಚಾಗಬೇಕು ಅಂತೇಳಿ ನಾನು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತ. ಅಪರಾಧಿ ಅಲ್ಲ ಚಾರ್ಜ್ ಶೀಟ್ ಅಲ್ಲಿ ಬಂದಿಲ್ವಾ? ಮತ್ತೆ ಹಿಂದೆ ಹೆಂಗ್ ರಾಜೀನಾಮೆ ಕೊಟ್ರಿ? ಅವ್ರು ಅದನ್ನೇ ಸಮರ್ಥಿಸ್ತಾರೆ. ಈಗ ಹಿಂದೆ ರಾಜೀನಾಮೆ ಯಾರು ತಗೊಂಡಿದ್ದು? ನಾವು ತಗೊಂಡ್ವಾ? ಕಾಂಗ್ರೆಸ್ ಸರ್ಕಾರನೇ ತಾನೇ ತಗೊಂಡಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಅವರನ್ನ ಮಂತ್ರಿ ಮಾಡೋದಕ್ಕೆ ಅವ್ರ ಹೆಸರು ಖುಲಾಸೆ ಆಗಿದೆಯಾ? ಹಾಗಾಗಿ ಇದು ವಿತಂಡವಾದನೆ ಆಗ್ತದೆ. ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಅವರು ಈ ಒಂದು ಭ್ರಷ್ಟಾಚಾರದಲ್ಲಿ, ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಆ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಿರೋ ಅಧಿಕಾರಿ ಚಂದ್ರಶೇಖರ್ ಕುಟುಂಬಕ್ಕೆ ಗ್ರಾಚ್ಯುಯಿಟಿ ಮತ್ತೆ ಏನು ಮಾಡಿಲ್ಲ ಈ ಸರ್ಕಾರ. ರೀತಿಯಾದಂತಹ ಸೌಲಭ್ಯ ಅವರ ಪಾಪ ಇವತ್ತು ನೋಡಿ, ಅವರ ಹೆಂಡತಿ ಅವ್ರ ಮಕ್ಕಳು ಪಡ್ತಾ ಇರ್ತಕ್ಕಂಥ ವ್ಯಥೆ, ಇವತ್ತು ಆ ಒಂದು ಪಾಪ ಮತ್ತು ಅವರಿಗೆ ಆಗಿರುವಂತ ಅನ್ಯಾಯ, ಅವರು ಅನ್ಯಾಯ ಕಣ್ಣೀರು ಸುರಿಸಿದಾರಲ್ಲ, ಆ ಶಾಪ ಇವರಿಗೆ ತಡೆದಿರ ಬಿಡೋದಿಲ್ಲ.
100% ಈ ಶಾಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು, ತನಿಖಾ ಅಧಿಕಾರಿಗಳ ಮುಂದೆ ಕೂಡ ಇವರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಇವರು ತಪ್ಪು ಮಾಡದೇ ಇದ್ರೆ ಸಿಬಿಐಗೆ ಯಾಕೆ ಕೊಡ್ತಾ ಇರಲಿಲ್ಲ? ಇಡಿ ಬಂದಿರೋದು ಇವರು ಹಣ ವರ್ಗಾವಣೆ ವಾಲಂಟಿಯರ್ ಆಗಿ ಸುಮೋಟೋ ಆಗಿ ಬಂದಿದ್ದಾರೆ. ಯಾಕೆಂದ್ರೆ ಬ್ಯಾಂಕ್ಗಳು ಅಲ್ಲಿ ಇದ್ದಿದ್ರಿಂದ ಬ್ಯಾಂಕ್ಗಳಿಂದ ಹೋಗಿ ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟು, ಪೆಟ್ರೋಲ್ ಪಂಪ್ಸು, ಚಿಟ್ ಫಂಡ್ಸು ಹೀಗೆಲ್ಲ ಹೋಗಿರೋದಕ್ಕೆ ಇಡಿ ಅವ್ರಿಗೆ ಯಾರೂ ಕೊಟ್ಟಿಲ್ಲ. ಅವರೇ ಒಂದು ಸುಮೋಟೋ ಇಂದ ಕಾನೂನಲ್ಲಿ ಅವ್ರಿಗೆ ಅವಕಾಶ ಇರೋದ್ರಿಂದ ಅವರು ತನಿಖೆ ಮಾಡಿ ಇದೆಲ್ಲ ಹೊರಗಡೆ ಬಂದಿದೆ. ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ರೆ ಇವೆಲ್ಲವನ್ನು ಕೂಡ ಒಳಗಡೆ ಅದನ್ನ ಮಾಫಿ ಮಾಡಿಬಿಟ್ಟಿರೋರು. ಒಟ್ಟಿನಲ್ಲಿ ವಾಲ್ಮೀಕಿ ನಿಗಮದ ಹಣ ದುರುಪಯೋಗದ ಆರೋಪದ ಹಿನ್ನೆಲೆಯಲ್ಲಿ ರಾಜಕೀಯ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಸರ್ಕಾರದ ಮುಂದಿನ ನಡೆ ಏನು ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರೆದಿದ್ದು, 180 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಉತ್ತರ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಇರುವ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ನಿರ್ಮಾಣಗೊಂಡು ಇದೇ ತಿಂಗಳು 22ರಂದು ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತ ಸುಂದರವಾಗಿ ಆಕರ್ಷಣೆಗೊಳ್ಳಲು ಹಾಗೂ ಉಪಮುಖ್ಯಮಂತ್ರಿ ಪರಮೇಶ್ವರ್, ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಸಚಿವ ಈಶ್ವರ್ ಖಂಡ್ರೆ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಸೇರಿದಂತೆ ಇನ್ನೂ ಕೆಲ ಸಚಿವರು ಬರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತಲೂ ಒತ್ತುವರಿ ಮಾಡಿಕೊಂಡಿದ್ದ ಪೆಟ್ಟಿ ಅಂಗಡಿ ಮತ್ತು ತಳ್ಳುವ ಬಂಡಿಯನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಿದರು. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಇರುವ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ನಿರ್ಮಾಣಗೊಂಡು ಇದೇ ತಿಂಗಳು 22ರಂದು ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತಲೂ ಸುಂದರವಾಗಿ ಆಕರ್ಷಣೆಗೊಳ್ಳಲು ಹಾಗೂ ಉಪಮುಖ್ಯಮಂತ್ರಿ ಪರಮೇಶ್ವರ್, ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಸಚಿವ ಈಶ್ವರ್ ಖಂಡ್ರೆ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಸೇರಿದಂತೆ ಇನ್ನೂ ಕೆಲ ಸಚಿವರು ಬರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತಲೂ ಒತ್ತುವರಿ ಮಾಡಿಕೊಂಡಿರುವ ಪೆಟ್ಟಿಗೆ ಅಂಗಡಿ ಮತ್ತು ತಳ್ಳುವ ಬಂಡಿಯನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಿದರು. ಗುರುಭವನದ ಮುಂದೆ ಒತ್ತುವರಿ ಮಾಡಿಕೊಂಡು ಇಟ್ಟಿದ್ದ ತಳ್ಳುವ ಬಂಡಿ ಮತ್ತು ಭವನದ ಹಿಂಭಾಗದಲ್ಲಿ ಇಟ್ಟಿದ್ದ ಪೆಟ್ಟಿಗೆ ಅಂಗಡಿಯನ್ನು ನಗರಸಭೆ ಅಧಿಕಾರಿಗಳು ಯಾವುದೇ ಬೇರೆ ಸ್ಥಳವನ್ನು ತೋರಿಸದೆ ಏಕಾಏಕಿ ಬಂದು ತೆರವು ಮಾಡಿದ್ದಕ್ಕೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಪೆಟ್ಟಿಗೆ ಅಂಗಡಿ ಮಾಲೀಕರು ಮತ್ತು ತಳ್ಳುವ ಬಂಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಅಧಿಕಾರಿಗಳು ತಳ್ಳುವ ಬಂಡಿ ಮಾಲೀಕರಿಗೆ ಮೊದಲು ಸ್ಥಳವನ್ನು ನಿಯೋಜನೆ ಮಾಡಿ ನಂತರ ತೆರವುಗೊಳಿಸಬೇಕಾಗಿರುವ ಅಧಿಕಾರಿಗಳು ಬಂದು ಬರೀ 1 ದಿನದ ಹಿಂದೆ ತೆರವು ಮಾಡಿ ಎಂದು ಹೇಳಿ ಹೋಗುತ್ತಾರೆ ಹೊರತು ಸ್ಥಳವನ್ನು ತೋರಿಸದೆ ಏಕಾಏಕಿ ಬಂದು 1 ದಿನ ಕಾಲಾವಕಾಶ ಕೊಟ್ಟರೆ ನಾವು ಯಾವ ರೀತಿಯನ್ನು ಬಂಡಿಯನ್ನು ಹಾಕಿಕೊಳ್ಳಬೇಕೆಂದರು. ತಳ್ಳುವ ಬಂಡಿ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಗರದ ವಿವಿಧ ಕಾರ್ಯಕ್ರಮಗಳ ಒಂದು ಉದ್ಘಾಟನೆ ಇರೋದರಿಂದ 22ನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಇತರೆ ಮಂತ್ರಿಗಳು ನಗರಕ್ಕೆ ಆಗಮಿಸಿದ ಸ್ವಚ್ಛತೆ ಕಾಪಾಡಲು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಅದರಂತೆ ಅಂಬೇಡ್ಕರ್ ಭವನದ ಹಿಂದೆ ಸುಮಾರು ವರ್ಷಗಳಿಂದ ಏನು ಅನಧಿಕೃತವಾಗಿ ಈಗಾಗಲೇ ಕಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದು ಅವರು ಸಾಕಷ್ಟು ಬಾರಿ ಮೌಖಿಕವಾಗಿ ಸಹ ಹೇಳಿದ್ದೀವಿ ತೆರವು ಮಾಡಿ, ಯಾಕಂದರೆ ಇದು ಸರ್ಕಾರಿ ಜಾಗ ಅಂತ. ಸೊ ಮಾಡಿರಲಿಲ್ಲ. ಇವತ್ತು ಅವ್ರಿಗೂ ಸಹ ಒಂದು ದಿನದ ಮಟ್ಟಿಗೆ ಟೈಮ್ ಕೊಟ್ಟಿದ್ದೀವಿ, ಸಂಜೆ ಒಳಗಡೆ ತೆರವು ಮಾಡಲಿಕ್ಕೆ. ಅವರು ಸಹ ಒಪ್ಕೊಂಡಿದ್ದಾರೆ, ತೆರವು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಸಹ ಸಹಕಾರ ಕೊಡ್ತಾ ಇದ್ದಾರೆ.
ಅಥವಾ ಎಲ್ಲ ನಗರದಲ್ಲಿರುವಂಥ ಸಾರ್ವಜನಿಕರಿಗೆ ಮೀಸಲಿಟ್ಟಂಥ ಒಂದು ಫುಟ್ಪಾತಲ್ಲಿ ಏನಿದ್ದಾವೆ ಮತ್ತೆ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೇವೆ. ಈಗಾಗಲೇ ಗುರುಬಂದು ಮುಂದೆ ಇರುವಂಥ ಒಂದು ಪೆಟ್ಟಿಗೆ ಅಂಗಡಿಗಳು ಏನು ಇಟ್ಕೊಂಡು ಫುಟ್ಪಾತನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾವೆ ಅದನ್ನು ಸಹ ತೆಗಿತಾ ಇದ್ದೀವಿ. ಜೊತೆಗೆ ಎಲ್ಲ ಕ್ಲೀನಿಂಗ್ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಇವತ್ತಿಂದ ಸ್ವಚ್ಛತೆಯೂ ಸಹ ನಗರದ ವಿವಿಧ ರಸ್ತೆಗಳ ಇಕ್ಕಲಗಳಲ್ಲಿರುವಂಥ ಒಂದು ಕಲ್ಲು ತೆಗೆಯೋದಾಗೋದು ಎಲ್ಲ ಮಾಡ್ತಾ ಇದ್ದೀವಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟ ಕದ್ರೇನಹಳ್ಳಿ ಗ್ರಾಮದ ದಲಿತ ಕುಟುಂಬಗಳಿಗೆ ಮಂಜೂರಾಗಿರುವ ಜಮೀನಿನ ವಿವಾದ ತೀವ್ರಗೊಂಡಿದೆ. ಜಮೀನು ಹಕ್ಕು ನೀಡುವಂತೆ ಒತ್ತಾಯಿಸಿ ಕಳೆದ 64 ಹೆಚ್ಚು ದಿನಗಳಿಂದ ಧರಣಿ ನಡೆಸುತ್ತಿರುವ ದಲಿತ ಸಂಘಟನೆಗಳು ಇದೇ ಆಗಸ್ಟ್ 27ರಂದು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ನಿರ್ಧರಿಸಿವೆ. ತಿರ್ನಹಳ್ಳಿ ಗ್ರಾಮದಿಂದ ಸಿಂಗಾಟ ಕದ್ರೇನಹಳ್ಳಿಯ ಜಮೀನಿನವರೆಗೆ ಪಾದಯಾತ್ರೆ ನಡೆಸಿ ಬಳಿಕ ಭೂಪ್ರವೇಶ ಮಾಡಿ ಪ್ರತಿಭಟನೆ ನಡೆಸಲು ಸಂಘಟನೆಗಳು ಸಜ್ಜಾಗಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಿಂಗಾಟ ಕದ್ರೇನಹಳ್ಳಿ ಗ್ರಾಮದ ದಲಿತ ಕುಟುಂಬಗಳಿಗೆ ಮಂಜೂರಾಗಿರುವ ಜಮೀನಿನ ವಿವಾದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಆಗಸ್ಟ್ 27ರಂದು ತಿರ್ನಹಳ್ಳಿ ಗ್ರಾಮದಿಂದ ಸಿಂಗಾಟ ಕದ್ರೇನಹಳ್ಳಿಯ ಜಮೀನಿನವರೆಗೆ ಪಾದಯಾತ್ರೆ ನಡೆಸಿ ನಂತರ ದಲಿತ ಕುಟುಂಬಗಳೊಂದಿಗೆ ಭೂಪ್ರವೇಶ ಮಾಡಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಸಂಘಟನೆಗಳ ಹೋರಾಟ ವೇದಿಕೆಯ ಮುಖಂಡರು ಹೋರಾಟಕ್ಕೆ ದಲಿತರು, ರೈತರು, ಕಾರ್ಮಿಕರು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಹಾಗೂ ಜನಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಸಿಂಗಾಟ ಕದ್ರೇನಹಳ್ಳಿ ಗ್ರಾಮದ ದಲಿತರಿಗೆ 1972-73ರಲ್ಲಿ ಜಮೀನು ಮಂಜೂರಾಗಿದೆ. ಅಂದಿನಿಂದಲೂ ಕುಟುಂಬಗಳು ಜಮೀನನ್ನು ಸಾಗುವಳಿ ಮಾಡಿಕೊಂಡು ಸ್ವಾಧೀನದಲ್ಲಿದ್ದಾರೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಜಮೀನು ತನ್ನ ವ್ಯಾಪ್ತಿಗೆ ಸೇರಿದೆ ಎಂದು ಹೇಳಿ ರೈತರಿಗೆ ಕಿರುಕುಳ ನೀಡುತ್ತಿದೆ. 60ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಎಂದು ಆರೋಪಿಸಿದರು. ಇನ್ನು ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧವೂ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ಧರಣಿ ನಿರತ ದಲಿತ ಕುಟುಂಬಗಳನ್ನು ಸೌಜನ್ಯಕ್ಕಾದರೂ ಭೇಟಿ ಮಾಡಿ ಸಮಸ್ಯೆ ಆಲಿಸಿಲ್ಲ. ಬಡವರ ಪರವಾಗಿದ್ದೇನೆ ಎನ್ನುವವರು ಬಡವರ ಸಮಸ್ಯೆ ಆಲಿಸಲು ಸಮಯ ನೀಡದಿರುವುದು ವಿಷಾದನೀಯ ಎಂದು ಟೀಕಿಸಿದರು. ಕಂದಾಯ ಇಲಾಖೆ ಭೂಮಿಯಲ್ಲಿ 1991ನೇ ಇಸ್ವಿಯಲ್ಲಿ ಅರಣ್ಯ ಇಲಾಖೆಗೆ ಸರ್ಕಾರದಿಂದ 165 ಎಕರೆ ಭೂಮಿಯನ್ನು ನೋಟಿಫಿಕೇಶನ್ ಮಾಡಿ ಕಂದಾಯ ಇಲಾಖೆಗೆ ಸರ್ವೆ ನಂಬರ್ 53 ಭೂಮಿಯನ್ನು ಕೊಟ್ಟಿರ್ತಕ್ಕಂಥದ್ದು ಗೆಜೆಟಲ್ಲಿ ಕೂಡ ಇವತ್ತು ಬಂದಿದೆ. ಬಡವರು ಕೊಟ್ಟಿರ್ತಕ್ಕಂಥ ಭೂಮಿ ಸರ್ವೆ ನಂಬರ್ 67ರಲ್ಲಿ, ಅದರ ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಸರ್ವೆ ನಂಬರ್ 53. ಆವತ್ತು ಇಡೀ ಅರಣ್ಯ ಇಲಾಖೆಗೆ ಯಾವುದೇ ರೀತಿಯಂಥ ಸ್ಕೆಚ್ ಆಗಿರಲಿ ಅಥವಾ ಇನ್ಯಾವುದು ಮತ್ತೊಂದು ಇಲ್ಲದೇ ಏಕಾಏಕಿ ಗೆಜೆಟಲ್ಲಿ ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಸಾಕ್ಷಿ ಇದ್ದಾವೆ. ಏನು 245 ಎಕರೆ ಭೂಮಿ ಇರ್ತಕ್ಕಂಥ ಕಂದಾಯ ಇಲಾಖೆದು 165 ಎಕರೆ ಭೂಮಿಯನ್ನು ಇಡೀ ಆವತ್ತಿನ ತಹಸೀಲ್ದಾರ್ ಅವರು ಕಂದಾಯ ಇಲಾಖೆ ಕೂಡ 53 ಸರ್ವೆ ನಂಬರ್ ಖಾತೆ ಮಾಡೋದು ಬಿಟ್ಟು ಏಕಾಏಕಿ ಸಂಬಂಧ ಇಲ್ದಿರ್ತಕ್ಕಂಥ 67 ಎಕರೆ ಸರ್ವೆ ನಂಬರ್ಗೆ 165 ಎಕರೆ ಭೂಮಿಯನ್ನು ಅರಣ್ಯ ಇಲಾಖೆಗೆ 2014-15ರಲ್ಲಿ ಖಾತೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ಕಂದಾಯ ಇಲಾಖೆ ತಪ್ಪು ಮಾಹಿತಿಗಳನ್ನು ನೀಡಿ ಅವತ್ತು ತಪ್ಪನ್ನು ಎಸಗಿರ್ತಕ್ಕಂಥದ್ದು ಕೂಡ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಆದರೆ ಏನು ಬಡದಲಿತರು 10 ಕುಟುಂಬಗಳು ಆವತ್ತಿಂದ ಕೂಡ ಇವತ್ತುವರೆಗೂ ಕೂಡ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಭೂಮಿಗೂ ಈ ಭೂಮಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. 3-4 ವರ್ಷಗಳಿಂದ ಇಡೀ ಅರಣ್ಯ ಇಲಾಖೆಯವರು ಈ ಭೂಮಿ ಸರ್ವೆ ಆಗೋವರೆಗೂ ಯಾವುದೇ ರೀತಿಯಾದಂಥ ಬೆಳೆ ಇಡಬಾರ್ದು, ಉಳುಮೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ದೌರ್ಜನ್ಯವಾಗಿ ರಕ್ಷಣೆಯಲ್ಲಿರ್ತಕ್ಕಂಥ ಬಡವರ ಮೇಲೆ ನಿಲ್ಲಿಸಿರ್ತಕ್ಕಂಥದ್ದು. ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಜಮೀನು ಮಂಜೂರಾಗಿರುವ ದಲಿತ ಕುಟುಂಬಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು. ಸಮಸ್ಯೆಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ಹೋರಾಟಗಾರರ ಪ್ರಮುಖ ಆಗ್ರಹವಾಗಿದೆ. ಒಟ್ಟಿನಲ್ಲಿ ಸಿಂಗಾಟ ಕದ್ರೇನಹಳ್ಳಿ ಜಮೀನು ವಿವಾದಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ದಲಿತ ಸಂಘಟನೆಗಳು ನಡೆಸುತ್ತಿರುವ ಹೋರಾಟ ಇದೀಗ ಮತ್ತೊಂದು ಹಂತ ತಲುಪಿದೆ.
ಆಗಸ್ಟ್ 27ರಂದು ನಡೆಯಲಿರುವ ಪಾದಯಾತ್ರೆ ಹಾಗೂ ಭೂಪ್ರವೇಶದ ಬಳಿಕ ಸರ್ಕಾರ ಮತ್ತು ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಮುಖಂಡ ಮುನಿರಾಜು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ತಮ್ಮನ್ನು ನಾಮರ್ದ ಎಂದು ಕರೆದಿರುವುದಕ್ಕೆ ತಿರುಗೇಟು ನೀಡಿರುವ ಮುನಿರಾಜು, ನೀವು ನಾಮರ್ಧಾನ, ನಾವು ನಾಮರ್ಧಾನ ಎಂದು ಪ್ರಶ್ನಿಸಿದ್ದಾರೆ. ಅನಿರ್ದಿಷ್ಟಾವಧಿ ಧರಣಿ ವೇದಿಕೆಯಲ್ಲಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರವನ್ನು ಶಾಸಕರಿಗೆ ಯಾರಾದರೂ ಬರೆದುಕೊಟ್ಟಿದ್ದಾರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಿರ್ದಿಷ್ಟಾವಧಿ ಧರಣಿಯ ವೇದಿಕೆಯ ಮೇಲೆ ಮಾತನಾಡಿದ ಮುನಿರಾಜು, ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದರು. ನೀವು ನಾಮರ್ಧಾನ, ನಾವು ನಾಮರ್ಧಾನ ಎಂದು ಪ್ರಶ್ನಿಸುವ ಮೂಲಕ ಶಾಸಕನ ಹೇಳಿಕೆಗೆ ತಿರುಗೇಟು ನೀಡಿದರು. ಧರಣಿ ಸ್ಥಳದಲ್ಲಿ ಬ್ಯಾನರ್ ಹಾಕಿರುವ ವಿಚಾರಕ್ಕೂ ಮುನಿರಾಜು ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಫೋಟೋ ಹಾಕಿಕೊಂಡು ಬ್ಯಾನರ್ ಹಾಕಿದ್ದೀರಿ ಎಂದು ಆರೋಪಿಸಲಾಗುತ್ತಿದೆ. ಆದರೆ ಧರಣಿಯ ಉದ್ದೇಶ ಹಾಗೂ ಹೋರಾಟದ ವಿಚಾರಗಳ ಬಗ್ಗೆ ಮಾತನಾಡಬೇಕೇ ಹೊರತು ವೈಯಕ್ತಿಕವಾಗಿ ಟೀಕೆ ಮಾಡುವುದು ಸರಿಯಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಜಯರಾಮ್ ಅವರಿದ್ದಾರೆ, ಅವರು MLA ಆಗಿದ್ದಾರೆ, ಧರ್ಮಾಧಿಕಾರಿಗಳವರು, ಎಲ್ಲಾ ಜನಾಂಗನ ತೋರಿಸ್ಕೊತಾರೆ ಅವರು. ಅದ್ರ ಜೊತೆ ರಕ್ಷಾರಾಮಯ್ಯ ಕೂಡ ಮನೆ ನಿಂತ್ಕೊಂಡಿದ್ದಾರೆ, ಏನಾರ ಮಾತಾಡ್ತಾನ? ಸಂಪಂಗಿ ಅವರು ಕೂಡ ಏನಾರ ಮಾತಾಡ್ತಾರೆ? ಅವರು MLA ಆಗಿದ್ರು. CR ಮನೋಹರ್ ಅವರು MLC ಆಗಿದ್ರು ಈ ಭಾಗದಲ್ಲಿ. ಮನೋಹರ್ ತಹಸೀಲ್ದಾರ್ ಅವರಾಗಿದ್ರು. ಅನೇಕ ಜನ ಬಲ್ಜಿಗರು ಕೂಡ ಅನೇಕ ಅರವಿಂದ್ ದೇವರಾಜ್ ಅವರಾಗಿದ್ರು. ಕಾಂಗ್ರೆಸ್ ಪಕ್ಷದಿಂದ ಅನೇಕ ಜನ ಆಗಿದ್ದಾರೆ. ಅವ್ರ ಕಾಲ್ಗಳು ಒಂದ್ಸಲಿ ನುಗ್ಗಿಬಿಟ್ಟು ಬಂದ್ಬಿಡೋದು ನೀವು. ಅವ್ರು ಯಾವ ತರ ಮಾತಾಡಿದ್ರ ನಿಮ್ಗೆ? ಈ ರೀತಿ ಹೇಳಿಕೆಗಳು ಕೊಡೋದು ಬಿಟ್ಬಿಟ್ಟು ಮೊನ್ನೆ ತಾನೇ ಕೆರದಲ್ಲಿ ಹೊಡ್ಸ್ಕೊಂಡಿದ್ಯಾ ಜನರ ಕೈಯಲ್ಲಿ ಕುಮಾರಸ್ವಾಮಿ ಮಾತಾಡ್ಬೋದು. ನಿಜ ತಾನೆ? ಮೊನ್ನೆ ತಾನೆ, ಜಾಸ್ತಿ ದಿನನೂ ಆಗಿಲ್ಲ. ಮತ್ತೆ ತಿರ್ಗಾ ಒಟ್ಟೇನ್ ಏನ್ ಹೇಳಿಕೆ ಬಂದಾಗ ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾತಾಡೋದು ಅಂತನಾ? ನಿಮ್ಮ ಮನೆಯಲ್ಲಿ ಏನಾದ್ರು ಹಸುಗಳು ಮೆಸವ್ರ ನಾವು? ಇಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ಕುಡಿಗಳು ಮೆಸ್ತೀವ? ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಊಟಕ್ಕೆ ಏನಾದ್ರು ಬರ್ತೀವ ನಾವು? ನಾಮರ್ದಗಳು ಅನ್ನಕ್ಕೆ ನಿನಗೆ B.Pharm ಕೊಟ್ಟಿದಾರಲ್ಲ ಕಾಂಗ್ರೆಸ್ನವರು, ಅವರೇ ಅನ್ಕೊಂತಾರೆ ಎಂತವನಿಗಪ್ಪ ಕೊಟ್ಟಿದ್ದೀವಿ ಅಂತ. ಇನ್ನೂ ಒಂದು ಭಾಷೆ ಅಂತಾರೆ, ಎಂತ ನನ್ನ ಮಗನು ಕೊಟ್ಟಿದ್ದೀವಿ ಅಂತ ಕೂಡ ಅವರೇ ನನ್ನ ಜೊತೆ ಎಷ್ಟೋ ಸಲ ಹೇಳಿದ್ರು. ನೀವು ಅರ್ಥ ಮಾಡ್ಕೋಬೇಕು. ನೀನು ನಾಮರ್ದನ, ನಾವು ನಾಮರ್ದನ. ಇವತ್ತು ಬ್ಯಾನರ್ಗಳು ಕಟ್ಸಿದ್ಯಲ್ಲ ನೀನು, ಇವತ್ತು ಏನ್ ಮಾಡ್ತಾ ಇದೀಯ? ನಿಮ್ದೇ ಫೋಟೋ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಬರ್ಕೊಟ್ಬಿಟ್ಟಿದ್ದಾರೆ ನಿಮಗೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಸುತ್ತಕೊಂಡು ಕೆಲಸ ಮಾಡಿಕೊಂಡು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಒಳ್ಳೆ ಆರೋಗ್ಯ ಸಚಿವರಾಗಿ ಅವ್ರು ಆ ಕಡೆ ಗಮನ ಕೊಟ್ಟು ಅನೇಕ ಯೋಜನೆಗಳನ್ನು ತಂದು ಈ ಕಡೆ ಮೆಡಿಕಲ್ ಹಾಸ್ಪಿಟ್ಲು, ಡೈರಿ ಮಾರ್ಕೆಟ್, ಅನೇಕ ಯೋಜನೆಗಳ ಕೆರೆಗಳಿಗೆ ನೀರು ತಂದು ನೀನು ಆ ಕೆರೆ ನೀರು ಬಿಟ್ಟಿರೋದನ್ನ ನೀನ ಫಿಲ್ಟರ್ ಮಾಡೋಣ. ನೀನು ಹೋಗ್ತಾ ನೋಡೋಣ. DC ಆಫೀಸರ್ ಇದನ್ನೆಲ್ಲ ಮಾಡಿಸ್ಕೊಂಡ್ ಬಂದಿರ್ತಕ್ಕಂಥ ನಮ್ಮ ಸುಧಾಕರ್ ಅವರು ಏನೋ ಯಾಮಾರಿದ್ರು, ಸ್ವಲ್ಪ ಯಾಮಾರದಕ್ಕೆ ನೀನು ಉಳಕ್ ಶಾಸಕನಾಗ್ಬಿಟ್ಟದೆ. ಅಷ್ಟೇ, ಇನ್ನೇನು ಲಾಟ್ರಿ ನೇನಿಲ್ಲ, ಕಷ್ಟಪಟ್ಟಿದ್ದಿಲ್ಲ, ಗುದ್ಲಿ ತೆಗೆದುಕೊಂಡು ಆಗ್ತಿದ್ದಿಲ್ಲ, ಏನು ಇಲ್ಲ. ನೀನು ಮುಂದಕ್ಕೆ ಗೊತ್ತಾಗುತ್ತಣ್ಣ ನಿನಗೆ. ನೀನು ಮಾನ ಮರ್ಯಾದೆ ಇದ್ರೆ ಬೇರೆಯವ್ರನ್ನ ಮಾತಾಡೋದ್ ಬಿಟ್ಬಿಡು, ಕೆಲಸ ಮಾಡು. ಮಕ್ಕಳಿಗೆ ಡಿಗ್ರಿ ಮಾಡಿಸ್ತೀನಿ ಅನ್ನೋದು, ಅವ್ರು ಡಾಕ್ಟರ್ ಮಾಡಿಸ್ತೀನಿ ಅನ್ನೋದು, ಅವ್ರ ಇಂಜಿನಿಯರ್ಗಳು ಮಾಡಿಸ್ತೀನಿ, ಪುಕ್ಷಾಟೆ ಮಾಡಿಸ್ತೀನಿ ನೀನು. ಅವ್ರಿಗೆ IAS ಮಾಡಿಸ್ತೀನಿ ಅನ್ನೋದು, ಇವೆಲ್ಲ ಮಾಡಿಸಿದ್ದೆ ನೀನು. ಇಂಥ ಮಾತುಗಳಾಡ್ತೀಯಲ್ಲ ನೀನು, ಏನ್ ಸಂಸಾರ ಮಾತುಗಳು, ಸೊಂಟದ ಕೆಳಗೆ ಮಾತುಗಳು ನಮಗೂ ಬರುತ್ತಣ್ಣ, ನಮಗೂ ಬರುತ್ತೆ. ನಾವು ಅಲ್ಲಿಂದ ಬಂದಿರ್ತಕ್ಕಂಥ ನಾವು ಬಡವ್ರ ಮಕ್ಳು, ನೀನು ಒಬ್ಬನೇ ಅಲ್ಲ. ಇದನ್ನೆಲ್ಲ ತಿಳ್ಕೊಂಡು ಮಾತಾಡು.
ಜೊತೆಗೂ ಇನ್ನೊಬ್ಬರು ಶಾಸಕರಿದ್ದಾರೆ ನಮ್ಮ ಭಾಗದಲ್ಲಿ. ಒಟ್ಟಿನಲ್ಲಿ ಧರಣಿ ವೇದಿಕೆಯಿಂದ ಬಿಜೆಪಿ ಮುಖಂಡ ಮುನಿರಾಜು ನೀಡಿರುವ ತಿರುಗೇಟು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧದ ರಾಜಕೀಯ ವಾಗ್ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ಸ್ವರೂಪ ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಭಾಗದಲ್ಲಿ ಕೆಐಎಡಿಬಿ ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿ ಕೆಆರ್ಎಸ್ ಪಕ್ಷದ ವತಿಯಿಂದ ಬೃಹತ್ ಬೈಕ್ ಜಾಥಾ ನಡೆಯಿತು. ರೈತರ ಕೃಷಿ ಭೂಮಿಯನ್ನು ಉಳಿಸಿಕೊಡಬೇಕು ಎಂದು ಆಗ್ರಹಿಸಿ 13 ಗ್ರಾಮಗಳಲ್ಲಿ ಸಂಚರಿಸಿದ ಜಾಥಾ ಬಳಿಕ ಜಿಲ್ಲಾಡಳಿತದ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಂಗಮಕೋಟೆ ಭಾಗದಲ್ಲಿ ಕೆಐಎಡಿಬಿಯಿಂದ ನಡೆಯುತ್ತಿರುವ ಭೂಸ್ವಾಧೀನ ಪ್ರಕ್ರಿಯೆಗೆ ರೈತರಿಂದ ವಿರೋಧ ವ್ಯಕ್ತವಾಗುತ್ತಿದೆ. ರೈತರ ಜಮೀನುಗಳನ್ನು ಉಳಿಸಿಕೊಡಬೇಕು ಎಂದು ಆಗ್ರಹಿಸಿ ಕೆಆರ್ಎಸ್ ಪಕ್ಷ ರೈತರ ಹೋರಾಟಕ್ಕೆ ಬೆಂಬಲ ನೀಡಿದೆ. ಜಂಗಮಕೋಟೆ ಸರ್ಕಲ್ನಿಂದ ಆರಂಭವಾದ ಬೃಹತ್ ಬೈಕ್ ಜಾಥಾ 13 ಗ್ರಾಮಗಳ ಮೂಲಕ ಸಂಚರಿಸಿತು. ಜಾಥಾದಲ್ಲಿ ರೈತರ ಭೂಮಿ ಉಳಿಸುವಂತೆ ಘೋಷಣೆಗಳನ್ನು ಕೂಗಿ ಭೂಸ್ವಾಧೀನ ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ ನಡೆಸಲಾಯಿತು. ಜಂಗಮಕೋಟೆ ಭಾಗದ ಭೂಮಿಯಲ್ಲಿ ರೈತರು ಹಲವು ವರ್ಷಗಳಿಂದ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ತರಕಾರಿ, ರಾಗಿ, ಮಾವು, ರೇಷ್ಮೆ ಸೇರಿದಂತೆ ಹಲವು ಕೃಷಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇಂತಹ ಕೃಷಿ ಭೂಮಿಯನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳುವುದರಿಂದ ರೈತರಿಗೆ ಸಂಕಷ್ಟ ಎದುರಾಗಲಿದೆ ಎಂದು ರವಿ ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ಬೆಂಗಳೂರಿನಿಂದ ಕೇವಲ 50-60 ಕಿಲೋಮೀಟರ್ ಫಾಸ್ಲೆಯಲ್ಲಿ 4 ಕಡೆ ಇದೇ ತರಹಕ್ಕೆ ಕೆಐಎಡಿಬಿ, ಕೆಎಚ್ಬಿ, ಬಿಡಿಎ ತರಹದ ನಮ್ಮ ರಾಜ್ಯ ಸರ್ಕಾರವೇ ನಡೆಸ್ತಾ ಇರುವಂತಹ, ಆದರೆ ರಾಜ್ಯದ ಅತ್ಯಂತ ಕೆಟ್ಟಾತಿ ಕೆಟ್ಟ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿಗಳಾದಂತಹ ಕೆಐಎಡಿಬಿ, ಕೆಎಚ್ಬಿ, ಬಿಡಿಎ ತರಹದ ರಿಯಲ್ ಎಸ್ಟೇಟ್ ದಂಧೆ ಭ್ರಷ್ಟಾಚಾರ ಮಾಡುವಂತಹ ಕಂಪನಿಗಳ ವಿರುದ್ಧ ಅವರು ಮಾಡುತ್ತಿರುವಂತಹ ರೈತರ ಭೂಮಿಯ ಭೂಸ್ವಾಧೀನದ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇದು 156ನೇ ದಿವಸ ಅಹೋರಾತ್ರಿ ಧರಣಿ. ಇಲ್ಲೇ ಒಂದು 5-6 ಹಸುಗಳನ್ನ ಕಟ್ಟಾಕೊಂಡು ಇಲ್ಲೇ ಹಾಲು ಕರೆದು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿಕೊಂಡು ಇನ್ನು ವಿಶೇಷವಾಗಿ 4-5 ಹಳ್ಳಿಗಳ ಜನ, ಎಣ್ಣಂಗೂರು, ನಡುಪನಾಯಕನಹಳ್ಳಿ, ಬಸಪಟ್ನ, ಕಾಡೂರು ಸೇರಿದಂತೆ ಆ ಭಾಗದ ರೈತರು ಇಲ್ಲಿ ಅರಕೆರೆ ಮತ್ತು ದೇವಗಾನಹಳ್ಳಿ ಇಷ್ಟು ಹಳ್ಳಿಗಳ ರೈತರು ಇಲ್ಲಿ ಬಂದು ಪ್ರತಿ ದಿನ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಅಲ್ಲಿ 500 ದಿನ ದಾಟಿರಬಹುದು ಬಿಡದಿ ಬೈರಮಂಗಲದಲ್ಲಿ 560 ದಿನಗಳಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದು 7,500 ಎಕರೆ ಭೂಸ್ವಾಧೀನದ ವಿರುದ್ಧ. ಆಮೇಲೆ ಇಲ್ಲಿ ನಿಮ್ಮ ಪಕ್ಕದ ಹೋಬಳಿ, ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿನಲ್ಲಿ ರೈತರು ಇದೇ ತರಹದ ಭೂಸ್ವಾಧೀನ ಕೆಐಡಿಬಿ ಭೂಸ್ವಾಧೀನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಹೌದು, ಹಲವಾರು ಜನ ಹೇಳಿದ್ದಾರೆ ಇವತ್ತು ಅಭಿವೃದ್ಧಿ ಆಗಬೇಕು, ಕಾರ್ಖಾನೆಗಳು ಬರಬೇಕು, ಕೈಗಾರಿಕಾಭಿವೃದ್ಧಿ ಕೈಗಾರಿಕೆಗಳಿಗಾಗಿ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು. ಆದರೆ ಇಂತಹ 1,00,000 ಎಕರೆಗಿಂತ ಜಮೀನುಗಳನ್ನ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಅಲ್ಲೆಲ್ಲ ಅಭಿವೃದ್ಧಿ ಹೆಸರಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ, ಆದ್ರೆ ಈ ಹೊತ್ತಿಗೂ ಅಲ್ಲಿ ಕಾರ್ಖಾನೆಗಳನ್ನ ಆರಂಭಿಸಿಲ್ಲ. ಇಲ್ಲೇ ಯಾವ ಜಂಗಮಕೋಟೆ ಹೋಬಳಿನಲ್ಲಿ ಸ್ವಾಧೀನ ಮಾಡ್ಕೊಳ್ತಾ ಇದಾರೋ ಅದ್ರ ಪಕ್ಕದಲ್ಲೇ ಅದಕ್ಕೆ ಹೊಂದಿಕೊಂಡಾಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರ್ಬೋದೇನೋ ಆ ಜಮೀನುಗಳಿಗೆ ಈ ಜಮೀನುಗಳು ಮಸ್ತೇನಹಳ್ಳಿ, ಚಿಂತಾಮಣಿ ತಾಲೂಕಿಗೆ ಸೇರಿದಂತಹ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ 3,600 ಎಕರೆಗಳನ್ನ ಸ್ವಾಧೀನ ಮಾಡಿಕೊಂಡು ಡೆವಲಪ್ ಮಾಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ, ಇನ್ನೊಂದಷ್ಟು ಕಡೆಗಳಲ್ಲಿ ಸ್ವಾಧೀನ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು, ಆದ್ರೆ ಇಲ್ಲಿ ತನಕ ಅಲ್ಲಿ ನೆಲ ಸಮತಟ್ಟು ಮಾಡಿ ಕೈಗಾರಿಕೋದ್ಯಮಿಗಳಿಗೆ ಹಂಚಿಕೆ ಮಾಡಿಲ್ಲ. ಇಲ್ಲಿ ತನಕ ಅಲ್ಲಿ ಬಂದಿರೋದು ಎಷ್ಟು? 3 ಕಾರ್ಖಾನೆಗಳಂತೆ. ತಿರುಪತಿ ತಿಮ್ಮಪ್ಪನ 3 ನಾಮ ಇದ್ದ ಹಾಗೆ 3 ಕಾರ್ಖಾನೆಗಳನ್ನ ತಂದು ಅಲ್ಲಿ ರೈತರನ್ನ, ಅಲ್ಲಿ ದುಡಿಮೆ ಮಾಡ್ತಿದ್ದಂತ, ಬದುಕ್ತಾ ಇದ್ದಂತ ರೈತರನ್ನ ಇವತ್ತು ಅಲ್ಲಿ ಒಕ್ಕಲೆಬ್ಬಿಸಿದ್ದಾರೆ. ಈ ವಿಚಾರವಾಗಿ ಕೇವಲ ಇಷ್ಟೇ ಅಲ್ಲ, ಇದರ ಹಿಂದೆ ನಮ್ಮ ಪಕ್ಷದ ಅಧ್ಯಕ್ಷರಾದ ದೀಪಕ್ ಸಿಎನ್ ಅವರು ಹೇಳಿದ್ರು ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ನೋಟಿಸು. ಅವಾಗ ಒಂದಷ್ಟು ಜನ ರೈತರು ಹೋಗಿ ದುಡ್ಡು ಕೊಡ್ತಾರೆ ಅಲ್ಲಿ. ಅವಾಗ ನೋಟಿಫಿಕೇಶನ್ ಆದ್ಮೇಲೆ ಡಿನೋಟಿಫಿಕೇಶನ್ ಅಲ್ಲಿ ದುಡ್ಡು, ಅದಾದ್ಮೇಲೆ ಪರಿಹಾರ ವಿತರಣೆಯಲ್ಲಿ ದುಡ್ಡು, ಅದಾದ್ಮೇಲೆ ಏರಿಯಾ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ದುಡ್ಡು, ಅದಾದ್ಮೇಲೆ ಹಂಚಿಕೆ ಮಾಡೋದ್ರಲ್ಲಿ ದುಡ್ಡು. ನೀಚಾತಿ ನೀಚ ನಾನು ಹೇಳಿದ ಹಾಗೆ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿ ಯಾವ್ದಾದ್ರು ಇದ್ರೆ ನಮ್ಮ ರಾಜ್ಯದಲ್ಲಿ ಯಾವವು?
KDB, KHB, BDA, ಮೂಡ ಪೂಡ ಕೀಡ ಅಂತ ಏನೇನೋ ಆ ಜಿಲ್ಲಾ ಹೆಸರಿಗೆ ನಗರದ ಮೂಡ BDA ಅಂತ ಅಲ್ಲೊಂದು ಬೂಡ ಯಾವುದು ಬಳ್ಳಾರಿನಲ್ಲಿ, ಹಾಗೇನೆ ಹುಬ್ಳಿ HDA, ಈಗೇನೇನೋ ಆ ಜಿಲ್ಲೆಯ ಅಥವಾ ನಗರದ ಹೆಸರು ಜೊತೆಗೆ DA ಡೆವಲಪ್ಮೆಂಟ್ ಅಥಾರಿಟಿ. ರೈತರ ಕೃಷಿ ಭೂಮಿಯನ್ನು ಉಳಿಸಿಕೊಡಬೇಕು ಹಾಗೂ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಎಂದು ಅವರು ಒತ್ತಾಯಿಸಿ ಜಂಗಮಕೋಟೆ ಸುತ್ತಮುತ್ತಲಿನ 13 ಗ್ರಾಮಗಳ ರೈತರ ಕೃಷಿ ಭೂಮಿಯೇ ತಮ್ಮ ಜೀವನಾಧಾರವಾಗಿದ್ದು, ಭೂ ಕಳೆದುಕೊಂಡರೆ ರೈತರ ಕುಟುಂಬಗಳ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂಬುದು ಹೋರಾಟಗಾರರ ವಾದ. ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಕೆಆರ್ಎಸ್ ಪಕ್ಷ ಹಾಗೂ ರೈತರು ಎಚ್ಚರಿಕೆ ನೀಡಿದರು. ಒಟ್ಟಿನಲ್ಲಿ ಜಂಗಮಕೋಟೆ ಭೂ ಸ್ವಾಧೀನ ವಿಚಾರ ಇದೀಗ ರೈತರು ಮತ್ತು ಸರ್ಕಾರದ ನಡುವಿನ ಪ್ರಮುಖ ಹೋರಾಟದ ವಿಷಯವಾಗಿ ಮಾರ್ಪಟ್ಟಿದ್ದು, ರೈತರ ಬೇಡಿಕೆಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಈ ಕ್ಷೇತ್ರದ ಬಡವರು ಹಾಗೂ ದುರ್ಬಲ ವರ್ಗದ ಜನರ ಸೇವೆಗೆ ಸದಾ ಆದ್ಯತೆ ನೀಡುತ್ತಿದ್ದಾರೆ. ಅದರಂತೆ 23ನೇ ವರ್ಷದ 501 ಉಚಿತ ಸಾಮೂಹಿಕ ವಿವಾಹಗಳು ಮಾಡಲಾಗುತ್ತಿದೆ ಎಂದು ದರ್ಖಾಸ್ತು ಕಮಿಟಿ ಸದಸ್ಯ ಕುರುಬರಲ್ಲಿ ಚಂದ್ರಶೇಖರ್ ರೆಡ್ಡಿ ಹೇಳಿದರು. ತಾಲೂಕಿನ ಸೋಮನಾಥಪುರ, ಬಿಳ್ಳೂರು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ 23ನೇ ವರ್ಷದ 501 ಉಚಿತ ಸಾಮೂಹಿಕ ವಿವಾಹಗಳ ನಿಮಿತ್ತ ವಿವಾಹ ಮಹೋತ್ಸವಕ್ಕೆ ಸಾರ್ವಜನಿಕರನ್ನು ಆತ್ಮೀಯವಾಗಿ ಆಹ್ವಾನಿಸಿ ಮನೆ ಮನೆಗೆ ತೆರಳಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಿ ಸಾಮೂಹಿಕ ವಿವಾಹಕ್ಕೆ ಆಹ್ವಾನಿಸಲಾಯಿತು. ಬಡ ಕುಟುಂಬಗಳ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಸಾಮೂಹಿಕ ವಿವಾಹದ ಮೂಲಕ ಆರ್ಥಿಕ ಬಡ ಕುಟುಂಬಗಳ ಯುವಕ ಯುವತಿಯರಿಗೆ ನೆರವಾಗುತ್ತಿರುವುದು ಶ್ಲಾಘನೀಯ. ಸಮಾಜದ ಎಲ್ಲ ಜನರು ಇಂತಹ ಜನಪರ ಕಾರ್ಯಕ್ರಮಗಳಿಗೆ ಕೈಜೋಡಿಸಬೇಕು. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ಆಯೋಜಿಸಲಾಗಿರುವ ಈ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ 256 ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನವ ವಧುವರರಿಗೆ ಆಶೀರ್ವದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಆಯೋಜಕರು ಮನವಿ ಮಾಡಿದರು. ಸಾಮೂಹಿಕ ವಿವಾಹದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ನವ ವಧುವರರನ್ನು ಆಶೀರ್ವದಿಸುವಂತೆ ಆಯೋಜಕರು ಮನವಿ ಮಾಡಿದರು. ಸಮಾಜದಲ್ಲಿ ಸರಳ ವಿವಾಹಕ್ಕೆ ಉತ್ತೇಜನ ನೀಡುವ ಜೊತೆಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ಈ ಉಚಿತ ಸಾಮೂಹಿಕ ವಿವಾಹವನ್ನು ಆಯೋಜಿಸಲಾಗಿದ್ದು, ಎಲ್ಲರೂ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ. ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿಯವರು ಸಮಾಜ ಸೇವೆ ಯಾವ ರೀತಿ ಮಾಡಬಹುದು ಅನ್ನೋದು ತಿಳಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿಯವರು. 23 ವರ್ಷದಿಂದ ಇದೇ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಮನೆಯಲ್ಲಿ ಅವರ ತಂಗಿ ತಾಯಿಗೆ ಏನು ಸ್ಥಾನ ಕೊಟ್ಟಿದ್ದಾರೋ ಅದೇ ಸ್ಥಾನ ಈ ಕ್ಷೇತ್ರದ ಜನಕ್ಕೆ, ಅಕ್ಕ ತಂಗಿಯರಿಗೆ, ತಾಯಿಯಂದ್ರಿಗೆ, ಅಜ್ಜಿಯಂದ್ರಿಗೆ ಎಲ್ಲರಿಗೂ ಅದೇ ಸ್ಥಾನ ಕೊಟ್ಟು ಆವತ್ತಿಂದ ಇವತ್ತಿನ ತನಕ ಪ್ರತಿ ವರ್ಷ ಅವರು ಸಾಮೂಹಿಕ ಉಚಿತ ವಿವಾಹಗಳು ಮಾಡ್ಕೊಂಡು ಬರ್ತಾ ಅರಿಶಿನ ಕುಂಕುಮ, ಅದರ ಜೊತೆಗೆ ಈ ವಿವಾಹಗಳ ಪತ್ರಿಕೆ ಇನ್ವಿಟೇಷನ್ ಕೊಟ್ಟು ಸೀರೆ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವರು ಗೌರವಪೂರ್ವಕವಾಗಿ ವಿವಾಹಗಳಿಗೆ ನಮ್ಮ ಎಲ್ಲ ಅಕ್ಕ ತಂಗಿಯಂದ್ರನ್ನ, ತಾಯಿಯಂದ್ರನ್ನ, ಅಜ್ಜಿಯಂದ್ರನ್ನ ಮತ್ತು ಎಲ್ಲ ಗಂಡಸರನ್ನ ಕೂಡ ಎಲ್ಲರೂ ಅಣ್ಣ ತಮ್ಮಂದಿರನ್ನ ಎಲ್ಲರನ್ನೂ ಕರೀತಾ ಇದ್ದಾರೆ. ಪ್ರತಿ ವರ್ಷ ಹೆಂಗೆ ಮಾಡ್ತಾಯಿದ್ದಾರೋ ಅದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈಗ ನಾವು ಈ ಶಾಸಕರಲ್ಲಿ ಎಷ್ಟೋ ಜನಕ್ಕೆ ದುಡ್ಡು ಇವ್ರಿಗಿಂತ ಜಾಸ್ತಿ ಐಶ್ವರ್ಯವಂತರು ಇದ್ದಾರೆ. ಆದರೆ ಅದನ್ನು ದಾನ ಮಾಡೋ ಗುಣ ನಾವು ಕಂಡಿರೋದು ನಮ್ಮ ಎಲ್ಲಿ ಮಾಡ್ತಾಯಿದ್ದಾರೆ, ಬೇರೆಯವರು ಮಾಡ್ತಾ ಇರ್ಬೋದು. ಈ ಮಟ್ಟಿಗೆ ಅವರ ಆದಾಯದಲ್ಲಿ ಒಂದು ಭಾಗ ತೆಗೆದು ಬಡವರ ಗೆ ಸಹಾಯ ಮಾಡಿಕೊಂಡು ಬಡವರ ಜೊತೆ 23 ವರ್ಷದಿಂದ ಅವರು ಸಮಾಜ ಸೇವೆಯನ್ನು ಅನ್ನೋದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ರಾಜಕೀಯಕ್ಕೋಸ್ಕರ ಅಲ್ಲ ಇದು ಮಾಡ್ತಾ ಇರೋದು. ಅವರು ಸಮಾಜ ಸೇವೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ನಾಗರಾಜಣ್ಣವರು ಎಲ್ಲ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ದು, ಅದನ್ನು ಪ್ರಾರಂಭ ಮಾಡಿದ್ದು 23 ವರ್ಷ ಹಿಂದೆ. ಅದನ್ನು ಹಂಗೆ ಪ್ರತಿ ವರ್ಷವೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂಚೆನೂ ಅವರು ನಮಗೆ ತಿಳಿಸಿರೋ ಪ್ರಕಾರ ಮುಂಚೆನೂ ಎಂದೆಂದಿಗೂ ಅವ್ರಿಗೆ ಶಕ್ತಿ ಇರೋ ತನಕ ನಾನು ಇದನ್ನು ನಿಲ್ಲಿಸೋದೇ ಇಲ್ಲ.
ಇದಕ್ಕೂ ರಾಜಕೀಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಅರಿಶಿನ ಕುಂಕುಮ ಮತ್ತು ಇನ್ವಿಟೇಷನ್ ಕೊಟ್ಟು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಳ್ಳೂರು ಕೆಎಂ ನಾಗರಾಜು, ಚನ್ನಕೇಶವ, ಅಜೀಜ್, ರಹಮತುಲ್ಲಾ, ಶ್ರೀನಿವಾಸ್, ಭಾವರೆಡ್ಡಿ, ರಫೀಕ್, ರಾಮಚಂದ್ರ, ಕೇಶವ, ನಂದೀಶ್, ಮಲ್ಲೇಪಲ್ಲಿ ನರಸಿಂಹ ಸೇರಿದಂತೆ ನೂರಾರು ಮಹಿಳೆಯರು ಇದ್ದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ತರುವ ಮೂಲಕ ಡಿಸಿಸಿ ಬ್ಯಾಂಕ್ ನೆಲಕಚ್ಚಿದೆ ಎಂದು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಕೆವಿ ದಯಾನಂದ್ ತಿಳಿಸಿದರು. ತಾಲೂಕಿನ ಕಡಗಟ್ಟೂರು ಗ್ರಾಮದಲ್ಲಿರುವ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರಿಗೆ, ಮಹಿಳೆಯರಿಗೆ ಅನುಕೂಲವಾಗಲೆಂದು ಸಹಕಾರ ಸಂಘಗಳು ಉದ್ಭವಿಸಿದ್ದು, ಇದರಲ್ಲಿಯೂ ರಾಜಕೀಯ ತಂದು ಆರ್ಥಿಕ ಬೆಳವಣಿಗೆಗೆ ತೊಂದರೆ ಆಗಿದೆ ಎಂದು ಹೇಳಿದರು. ಸಹಕಾರ ಕ್ಷೇತ್ರದಲ್ಲಿ ಮಾಜಿ ಸಚಿವ ಶ್ರೀನಿವಾಸ್ ಗೌಡರು ನನಗೆ ದಾರಿದೀಪವಾಗಿದ್ದು, ಅವರ ಹಾದಿಯಲ್ಲಿಯೇ 17 ವರ್ಷಗಳಿಂದ ಕಡಗಟ್ಟೂರು ಗ್ರಾಮದ ಸಹಕಾರ ಕ್ಷೇತ್ರವನ್ನು ಬೆಳೆಸಿಕೊಂಡು ಬಂದಿದ್ದೇನೆ. ಈ ಭಾಗದ ರೈತರಿಗೆ, ಮಹಿಳೆಯರಿಗೆ ಆರ್ಥಿಕ ಬಲವನ್ನು ನೀಡಲು ಸಹಕಾರ ನೀಡಲಾಗಿದೆ ಎಂದು ತಿಳಿಸಿದರು. ಯಾಕೆ ರೈತ ಡಿಪೆಂಡ್ ಆಗಿದೆ, ವಿಶ್ವಾಸ ನಂಬಿಕೆ ಇಟ್ಟವೆ. ಈ ನಂಬಿಕೆ ವಿಶ್ವಾಸ ಇಟ್ಟಿರ್ತಕ್ಕಂಥ ನಿನ್ನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಈ ಕತೆ ಗಂಧನೇ ಗೊತ್ತಿಲ್ಲ. ನಾನು ಶ್ರೀನಿವಾಸ ಅವರೇ ಬಂದು ಡೈರೆಕ್ಟ್ ಮಾಡಿ ಫಸ್ಟೇ ಮಾಡಿದ್ರು. ಅವ್ರ ಹೆಸರು ಉಳಿಸ್ಬೇಕು, ನಂಬಿಕೆ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಸೊಸೈಟಿಯಲ್ಲಿ ಇವತ್ತು ಒಂದು ಮಟ್ಟಕ್ಕೆ ನಾವು ತಗೊಂಡ್ಬಂದಿದ್ವಿ, ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರದಿಂದ. ಹಾಗಾಗಿ ನಾನು ಯಾವ ರಾಜಕೀಯದವ್ರನ್ನೂ ಸೇರಿಸೋದು ಬೇಡ. ಇಲ್ಲಿಗೆ ಹೋದ ಸಾರಿ ಕೂಡ ಎಲೆಕ್ಷನ್ ಮುಗಿದು ಹಂಗೆ ನಾವು ರಾಜಕೀಯದವ್ರು ಬಂದರೆ ಸೊಸೈಟಿ ಕೇಳ್ತಾರೆ. ಆದರೆ ರಾಜಕೀಯ ಮಾಡಿ ಇವತ್ತು ಬ್ಯಾಂಕ್ ಒಳಗೆ ಹೋಗಿದ್ದು. ಬ್ಯಾಂಕ್ ಚೆನ್ನಾಗಿತ್ತು, ರಾಜಕೀಯ ಚಟುವಟಿಕೆ ಶುರುವಾಯಿತು, ಬ್ಯಾಂಕ್ ಒಳಗೆ ಹೋಯಿತು. ಯಾರೋ ಅವರು ದೊಡ್ಡವ್ರು ಮಾಡಿದ ಕೆಲಸ, ಅದಕ್ಕೆ ಅವ್ರು ಚೆನ್ನಾಗಿ ಅವ್ರಿಗೆ ಏನೂ ಆಗಿಲ್ಲ. ಅವ್ರು ಕೋಟ್ಯಾಧಿಪತಿಗಳಾಗವ್ರೆ, ಚೆನ್ನಾಗಿದ್ದಾರೆ ಅವರು. ಅದು ಅನುಭವಿಸ್ತಾ ಇದ್ದಾರೆ ಸಾಮಾನ್ಯ ರೈತರು, ಹೆಣ್ಮಕ್ಳು ಶಾಪಕ್ಕೆ ಗುರಿ ಆಗಿದೆ. ಈ ಶಾಪ ತೆಗೆದವ್ರಿಗೆ ಯಾರು ತಪ್ಪು ಮಾಡಿದ್ರು ಈ ಶಾಪ ಖಂಡಿತ ತೆಗೆದವ್ರಿಗೆ ಆ ಶಾಪಕ್ಕೆ ಗುರಿ ಆಗ್ತಾರೆ ಅವರು. ಇವತ್ತು ಅಷ್ಟೊಂದು ಬೇಜಾರಾಗ್ತದೆ, ಯಾಕಂದರೆ ಬ್ಯಾಂಕ್ ಸಂಪೂರ್ಣ ಮಾಹಿತಿ ಗೊತ್ತಿದೆ ನನಗೆ. ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಕಡಗಟ್ಟು ಸೊಸೈಟಿ ಒಂದಲ್ಲ, ಇಡೀ ಕೋಲಾರ ಮಾಡ್ಬಿಟ್ಟು ಡಿಸಿಸಿ ಬ್ಯಾಂಕ್ ಕೊಟ್ಟು ನಾನು ನಡೆಸ್ಕೊತೀನಿ, ಇಡೀ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ ಕೊಟ್ಟು ನಾನು ನಡೆಸ್ತೀನಿ. ಅಷ್ಟು ವಿಷಯ ನಾನು ತಿಳ್ಕೊಂಡಿದ್ದೀನಿ ಬ್ಯಾಂಕಲ್ಲಿ ಆ ಕೋಆಪರೇಟಿವ್ ಬಗ್ಗೆ. ಯಾಕಂದ್ರೆ ನನಗೆ ಬೇರೆ ಎಲ್ಲ ಫೋನ್ ಮಾಡಿ ಹೇಳಿದ್ರು, ನನಗೆ ಇಂಥವ್ರು ಕಾಂಟ್ಯಾಕ್ಟ್ ಮಾಡಬೇಕು, ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾಡಬೇಕು. ಇಲ್ಲೊಬ್ಬ ಅವರವರೇ ಆಡಳಿತಾಧಿಕಾರಿ ಅವರು ಬಂದು ಆಮ್ಲಾನ್ ಆದಿತ್ಯ ವಿಶ್ವಾಸ್ ಅಂತ, ಅವರು 9 ಜಿಲ್ಲೆಗೆ ಅವರು ಡಿ ಸಿ ಆಗಿರ್ತಕ್ಕಂಥವ್ರು, ರೀಜನಲ್ ಕಮಿಷನರ್ ಅವರು. ಅವ್ರು ಮಾತಾಡ್ಸೋಕ್ಕಾಗಿ ಯಾರು ಸಾಮಾನ್ಯ ಆಗೋದಿಲ್ಲ. ಇವನ್ MLA ಕೂಡ ವಿಸಿಟ್ ಮಾಡ್ಬೇಕಾದ್ರೆ ವಿಸಿಟಿಂಗ್ ಕಾರ್ಡ್ ತೊಗೊಂಡೋಗ್ಬೇಕಾಗ್ತದ. ಇವಾಗ ಸೈನ್ ಹಾಕ್ಬೇಕಾದ್ರೆ ಅವರೆಲ್ಲ ಫೈನಲ್ ಹೋಗಬೇಕು. 2 ವರ್ಷ ಆಗಿದೆ ಇಲ್ಲಿ ತೊಗೊಂಡದ್ದು ನಾವು. 2 ವರ್ಷದಿಂದ ಒಂದು ಹೆಜ್ಜೆ ಐತಿಲ್ಲ ಅದು ನಿನಗೆ. ಇಲ್ಲಿಂದ ಫೈಲ್ ತೊಗೊಂಡು ಹೋಗ್ಬೇಕು, ಅದು ಹೇಳಿದಾಗ ತಂದು ಕೊಟ್ಟು ಫೈಲ್ ಇಲ್ಲಿ ವಾಪಸ್ ಬರಬೇಕು. ಯಾವ ವ್ಯವಸ್ಥೆ ಇತ್ತು ಅಂಥ ಸ್ಟ್ರಿಕ್ಟ್ ಆಫೀಸರು ಈ ಬ್ಯಾಂಕ್ ಬಗ್ಗೆ ಆತನಿಗೆ ನಾನು ಇವತ್ತು ಪಬ್ಲಿಕಲ್ಲಿ ಹೇಳಬಾರ್ದು, ಅದು ಹೇಳ್ತೀನಿ, ಕೇಳ್ಕೊಂಡು ನನಗಿಲ್ಲ, ಅಷ್ಟು ಜ್ಞಾನ ಇಲ್ಲ ಅಂತ ಹೇಳ್ಬಿಡ್ತೀನಿ ನಾನು. ಈಗ ಈ ಸಂದರ್ಭದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸದಸ್ಯರು, ರೈತರು, ಮಹಿಳೆಯರು ಹಾಗೂ ಸಂಘದ ಷೇರುದಾರರು ಉಪಸ್ಥಿತರಿದ್ದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಆನೂರು ಎನ್ಕೌಂಟರ್ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ದಲಿತ ರೈತ ಕಾರ್ಮಿಕ ಐಕ್ಯ ಹೋರಾಟ ವೇದಿಕೆ ಪ್ರತಿಭಟನೆ ನಡೆಸಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ್ದಾರೆ ಎನ್ನಲಾದ ಕೃತ್ಯವನ್ನು ಖಂಡಿಸಿದ ಪ್ರತಿಭಟನಾಕಾರರು
ಮೃತ ರೈತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಹಾನೂರು ತಾಲೂಕಿನ ಮರಿಮಂಗಳ ಅರಣ್ಯ ಬೀಟ್ನಲ್ಲಿ ಕಾಡಂಚಿನ ಗ್ರಾಮದ 3 ರೈತರನ್ನು ಎನ್ಕೌಂಟರ್ ಹೆಸರಿನಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ರೈತ ಕಾರ್ಮಿಕ ಐಕ್ಯ ಹೋರಾಟ ವೇದಿಕೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರಕರಣದ ಸತ್ಯಾಸತ್ಯತೆ ಹೊರಬರಲು ಸ್ವತಂತ್ರ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಲಾಯಿತು. ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ್ದಾರೆ ಎನ್ನಲಾದ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ ವೇದಿಕೆಯ ಸಂಚಾಲಕ ಎಂಪಿ ಮುನಿವೆಂಕಟಪ್ಪ ಘಟನೆಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮೃತ ಕುಟುಂಬಗಳಿಗೆ ಕನಿಷ್ಠ 5 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಬಡವರನ್ನು ಭಯಭೀತಿಗೊಳಿಸತಕ್ಕಂತಹ ಅಮಾನವೀಯ ಘಟನೆಯೊಂದು ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ನಡೆದಿದೆ. ಬಂಧುಗಳೇ, ಚಾಮರಾಜನಗರದ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹನೂರು ತಾಲೂಕೇನಿದೆ, ಆ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಕುಗ್ರಾಮದಲ್ಲಿ ರೈತರು ತನ್ನ ದನಕರುಗಳು ಇವತ್ತು ಅರಣ್ಯಕ್ಕೆ ವಾಪಸ್ ಆಗಿಲ್ಲ ಅಂತೇಳಿ ಅದರ ಹುಡುಕಾಟದಲ್ಲಿ ಅರಣ್ಯದಲ್ಲಿ ಸಾಗುತ್ತಾ ಇದ್ರೆ ಅರಣ್ಯಾಧಿಕಾರಿಗಳು ಏಕಾಏಕಿ ಯಾವುದೇ ರೀತಿಯಲ್ಲಿ ಆಲೋಚನೆ ಮಾಡದೆ ಅತ್ಯಂತ ಅಮಾನವೀಯವಾಗಿ ನಿಕೃಷ್ಟವಾಗಿ ಅವರ ಮೇಲೆ ಗುಂಡು ಹಾರಿಸಿ ಅವರನ್ನು ಕಗ್ಗೊಲೆ ಮಾಡಿದ್ದಾರೆ. 3 ಜನ ರೈತರು, ಬಡ ರೈತರು ಅಲ್ಲೇ ಅವರು ಸತ್ತಿದ್ದಾರೆ. ಇನ್ನ 2 ಇವತ್ತು ಹಾಸ್ಪಿಟಲ್ ಇದ್ದಾರೆ. ಬಹುಶಃ ಗಾಯಗಳಾಗಿ ಆಸ್ಪತ್ರೆ ಸೇರದೆ ಇರುವುದೇನಾದ್ರೂ ಇಲ್ಲದೆ ಇದ್ದಿದ್ರೆ ಈ 3 ಜನ ಕಗ್ಗೊಲೆ ಆದಾಯ ಬರ್ತಿರ್ಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಇವತ್ತು ಅರಣ್ಯ ಅಧಿಕಾರಿಗಳ ಅರಣ್ಯ ಇಲಾಖೆಯ ಕ್ರೌರ್ಯ ಏನು? ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಪ್ರಜಾಸತ್ತಾತ್ಮಕವಾಗಿ ನಡೆಯಬೇಕು. ಇವತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ, ಇವತ್ತು ಅರಣ್ಯ ಇಲಾಖೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕಾಗಿತ್ತು. ಆದರೆ ಇವತ್ತು ಏಕಾಏಕಿ ಯಾವುದೇ ಕ್ರಮವನ್ನು ಜರುಗಿಸದೆ ಅವರನ್ನು ಹಿಡಿಯದೆ ಅವರ ಮೇಲೆ ಗುಂಡು ಹಾರಿಸಿ ಇವತ್ತು ಕೊಲೆ ಮಾಡಿದ್ದಾರೆ. ಒಂದು ಜಿಂಕೆಗೆ ಆ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳಿಗಿಂತ ನಿಕೃಷ್ಟವಾದಂಥ ರೀತಿಯಲ್ಲಿ ಮನುಷ್ಯ ಇದ್ದಾನೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾರ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಆ ಬಡ ರೈತರನ್ನು ಇವತ್ತು ಕೊಲೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನಡೆಸುತ್ತಿರುವ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಹಿಂಪಡೆದು ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇದು ಘೋರ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣವಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಲಾಗುವುದು. ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರೆಯುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಕೆಸಿ ರಾಜಾಖಾನ್ ಎಚ್ಚರಿಕೆ ನೀಡಿದರು. ಒಟ್ಟಿನಲ್ಲಿ ಹಾನೂರು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವತಂತ್ರ ನ್ಯಾಯಾಂಗ ತನಿಖೆ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಹಾಗೂ ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂಬ ಆಗ್ರಹ ಪ್ರತಿಭಟನೆಯಲ್ಲಿ ಕೇಳಿಬಂದಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಪಾವಗಡ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಸೋಮವಾರ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನು ತಾಲೂಕಿನ ನಾಗಲಮಡಿಕೆ ಸೇರಿದಂತೆ ಪಟ್ಟಣದ ಶಿರಾ ರಸ್ತೆ, ವೇಣುಗೋಪಾಲಸ್ವಾಮಿ ದೇವಸ್ಥಾನದ ರಸ್ತೆ, ಪೆನೆನುಕೊಂಡ ರಸ್ತೆಯಲ್ಲಿರುವ ಮತ್ತು ವಿವಿಧ ದೇವಸ್ಥಾನಗಳ ಹತ್ತಿರ ಇರುವ ನಾಗಮೂರ್ತಿಗಳಿಗೆ ಮಹಿಳೆಯರು ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ನಾಗರ ಕಲ್ಲುಗಳಿಗೆ ಅರಿಶಿನ, ಕುಂಕುಮ, ಹೂವು ಹಾಗೂ ಹಾಲನ್ನು ಎರೆದು ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಗ್ಗೆಯಿಂದ ಮಹಿಳೆಯರು, ಮಕ್ಕಳು ಗುಂಪಾಗಿ ಕೂಡಿಕೊಂಡು ತಂಬಿಟ್ಟು, ಎಳ್ಳುಂಡೆ, ಕರಿ ಎಳ್ಳಿನಿಂದ ಮಾಡಿದ ಉಂಡೆ, ಚಿಗಳಿ ತಂಬಿಟ್ಟು, ಹಸಿ ಅಕ್ಕಿ ಮತ್ತು ಬೆಲ್ಲ ಬೆರೆಸಿ ಮಾಡಿದ ತಂಬಿಟ್ಟಿನ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡುತ್ತಿದ್ದ ದೃಶ್ಯಗಳು ಕಂಡುಬಂದವು.
ನಾಗರ ಪಂಚಮಿ ಆಚರಿಸುವುದರಿಂದ ನಾಗದೋಷ ನಿವಾರಣೆಯಾಗುತ್ತದೆ, ಬಂದ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಿಗಿದೆ. ಅಣ್ಣ ತಮ್ಮಂದಿರ ಒಳಿತಿಗಾಗಿ ಅಕ್ಕ ತಂಗಿಯರು ನಾಗದೇವರನ್ನು ಪೂಜಿಸುವುದೇ ಈ ಹಬ್ಬದ ವಿಶೇಷತೆಯಾಗಿದೆ ಎಂಬುದು ತಿಳಿದು ಬಂದಿದೆ. ಶ್ರೀನಿವಾಸುಲುಯೆ, ರಾಯಲ್ಸ್ ಕನ್ನಡ, ಪಾವಗಡ. ಮಳೆರಾಯನ ಮುನಿಸಿಗಾಗಿ ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿ ಜೈರಾಮ್ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದ ಭಕ್ತರು. ಚೇಳೂರು ತಾಲೂಕಿನಲ್ಲಿ ಮಳೆಯಾಗದೆ ಬೆಳೆಗಳು ಒಣಗಿ ಹೋಗುತ್ತಿವೆ. ಮಳೆರಾಯನು ಮುನಿಸಿಕೊಂಡು ಕೆರೆ ಕುಂಟೆಗಳಲ್ಲಿ ಅಲ್ಪ ಸ್ವಲ್ಪ ನೀರು ಮಾಯವಾಗುತ್ತಿದೆ. ಮಳೆಗಾಲದ ವಾತಾವರಣ ಹೋಗಿ ಬೇಸಿಗೆ ಕಾಲದಲ್ಲಿ ಇದ್ದಂಗೆ ಇದೆ. ಪ್ರತಿ ವರ್ಷ ಬೀಳುವ ವಾಡಿಕೆ ಮಳೆಯೂ ಬೀಳುತ್ತಿಲ್ಲ. ಈ ವಿಚಾರವನ್ನು ತಿಳಿದುಕೊಂಡ ಶ್ರೀ ಕ್ಷೇತ್ರ ಕೈವಾರ ಮಠದ ಧರ್ಮಾಧಿಕಾರಿ ಎಂ.ಆರ್. ಜೈರಾಮ್ ನೇತೃತ್ವದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಪ್ರಯುಕ್ತ ಇಂದು ಬೆಳಗ್ಗೆ ಚೇಳೂರು ತಾಲೂಕು ಸೋಮನಾಥಪುರ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳೆದ ರಾತ್ರಿ ಭಕ್ತರು ತಂಗಿ ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆ ಪ್ರಾರಂಭವಾಗಿ ಜಲಿಪಿಗಾರಪಲ್ಲಿ ಗ್ರಾಮದ ರಾಮಸ್ವಾಮಿ ದೇವಾಲಯದಿಂದ ನೂರಾರು ಭಕ್ತರು ಬತ್ತಲವಾರಪಲ್ಲಿ, ಪಶುಪುಲವಾರಪಲ್ಲಿ, ಬೀರಂಗಿ ವಾಡ್ಲಪಲ್ಲಿ, ಹಕ್ಕಿಪಿಕ್ಕಿ ಕಾಲೋನಿ, ಶೇರ್ಖಾನ್ ಕೋಟೆ, ಕೆರೆಕೋಡೆ ವೀರಾಂಜನೇಯ ಸ್ವಾಮಿ ದೇವಾಲಯ, ಚೇಳೂರು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಮರ್ಪಣೆ ಮಾಡಿದರು. ಈ ಎಲ್ಲ ಗ್ರಾಮಗಳಲ್ಲಿನ ರಾಮ ಭಕ್ತರಿಂದ ರಾಮದಂಡು ಏರ್ಪಾಡು ಮಾಡಿಕೊಂಡು ಶ್ರೀರಾಮದೇವರ ಕೈವಾರ ತಾತಯ್ಯನವರ ಫೋಟೋ ಹಿಡಿದುಕೊಂಡು ಗ್ರಾಮಗಳಲ್ಲಿ ಪಾದಯಾತ್ರೆ ಮಾಡಿ ಮಳೆರಾಯನ ಮುನಿಸಿಗಾಗಿ ಅಖಂಡ ಭಕ್ತರಿಂದ ರಾಮದಂಡು ಮಳೆರಾಯನನ್ನು ಕರೆಸಲು ಭಜನೆ ಮಾಡುತ್ತಾ ಸಾಗಿದರು. ಪ್ರತಿ ಗ್ರಾಮದಲ್ಲೂ ಜೈರಾಮ್ ರವರಿಗೆ ಭಕ್ತರಿಂದ ಅಭೂತಪೂರ್ವ ಸ್ವಾಗತ ಕೋರಿ ಅವರು ಬರುವ ರಸ್ತೆಗಳಲ್ಲಿ ನೀರು ಹಾಕಿ ಹೂವು ಚೆಲ್ಲಿ ಹೂವಿನ ಮೇಲೆ ಪಾದಯಾತ್ರೆ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿ ಎಂ.ಆರ್. ಜೈರಾಮ್ ಮಾತನಾಡಿ, ಮಳೆ ಬಾರದೇ ಇದ್ದರೆ ನಮ್ಮ ಪೂರ್ವಿಕರು ಮಳೆರಾಯನ ಆಗಮಕ್ಕೆ ಗ್ರಾಮದ ದೇವಾಲಯಗಳಲ್ಲಿ ಅಖಂಡ ಜ್ಯೋತಿ ಬೆಳಗಿಸುವುದು, ರಾಮದಂಡು ಹೋಗುವುದು, ಕಪ್ಪೆಗಳ ಮದುವೆ, ಕತ್ತೆಗಳ ಮೆರವಣಿಗೆ, ರಾಮ ಭಜನೆಗಳು, ರಾತ್ರಿ ವೇಳೆ ಉಪ್ಪಿನ ಪೀಠಗಳು ಮೊದಲಾದ ಕಾರ್ಯಕ್ರಮಗಳು ಮಾಡುತ್ತಾ ಬಂದಿದ್ದಾರೆ. ನಾವು ಅದೇ ರೀತಿಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಆಚರಣೆಗಳು, ಸಂಪ್ರದಾಯಗಳು ಬಿಡದೆ ಮಾಡಿಕೊಂಡು ಬರಬೇಕಾಗಿದೆ ಎಂದರು. ಪಾದಯಾತ್ರೆಯಲ್ಲಿ ನೂರಾರು ಭಕ್ತರ ದಂಡು ಹರಿದು ಬಂದಿತ್ತು. ವಾಹನ ಸಂಚಾರಕ್ಕೆ ತೊಂದರೆಯಾಗದೆ ಚೇಳೂರು ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಪೊಲೀಸ್ ಬಂದೋಬಸ್ತ್ ಮಾಡಿದ್ದರು. ರಾಮ ಪ್ರಭು ಪಾಹಿ ಗಗನಾದ್ರಿ ಪರಮಾತ್ಮ ರಾಮ ಪ್ರಭು ಪಾಹಿ ರಾಮ ಪ್ರಭು ಪಾಹಿ ರಾಮ ಪ್ರಭು ఎన్ని విధములనైనా నిన్ను ప్రస్తుతి సేతు కందార్ప జనక కరివరద రామ ప్రభో ವಿ ಧನಂಜಯ್, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ವತಿಯಿಂದ ಧರಣಿ. ಕೋಟ್ಯಾಂತರ ರೂಪಾಯಿ ಹಣದ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು. ಅಂಬೇಡ್ಕರ್ ಭವನ ನಿರ್ಮಾಣಗೊಂಡು ಇದೇ ತಿಂಗಳು 22ರಂದು ಉದ್ಘಾಟನೆಗೆ ಸಿದ್ಧತೆ ಹಿನ್ನೆಲೆ ಅಂಬೇಡ್ಕರ್ ಭವನದ ಸುತ್ತಮುತ್ತಲೂ ಒತ್ತುವರಿ ಮಾಡಿಕೊಂಡಿದ್ದ ಪೆಟ್ಟಿಗೆ ಅಂಗಡಿ ಮತ್ತು ತಳ್ಳುವ ಬಂಡಿ ತೆರವು ಮಾಡಿದ ನಗರಸಭೆ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಮುಖಂಡ ಮುನಿರಾಜು ತೀವ್ರ ವಾಗ್ದಾಳಿ. ಶಾಸಕ ಪ್ರದೀಪ್ ಈಶ್ವರ್ ಅವರು ತಮ್ಮನ್ನು ನಾಮರ್ದ ಎಂದು ಕರೆದಿರುವುದಕ್ಕೆ ತಿರುಗೇಟು ನೀಡಿರುವ ಮುನಿರಾಜು. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟ ಕದ್ರೇನಹಳ್ಳಿ ಗ್ರಾಮದ ದಲಿತ ಕುಟುಂಬಗಳಿಗೆ ಮಂಜೂರಾಗಿರುವ ಜಮೀನಿನ ವಿವಾದ, ಜಮೀನು ಹಕ್ಕು ನೀಡುವಂತೆ ಒತ್ತಾಯಿಸಿ ಆಗಸ್ಟ್ 27ರಂದು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ನಿರ್ಧಾರ.
ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ.